ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ವರ್ಸಸ್ ಕತ್ತಿ ರಮೇಶ್ ಕತ್ತಿ ವಿರುದ್ಧ ಸೋತ ನಾಯಕನಿಗೆ ಪಟ್ಟವನ್ನ ಕಟ್ಟಿರೋದು. ಈಗ ಬೆಳಗಾವಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ಅನ್ನೋ ರೀತಿಯಲ್ಲಾಗಿದೆ. ರಾಜೇಂದ್ರ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟವನ್ನ ಕಟ್ಟಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ರಾಜೇಂದ್ರ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಕತ್ತಿ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ 3 ತಿಂಗಳಲ್ಲಿ ಮೂರು ಸಲ ವಾರ್ ಆಗಿದೆ. 2ರಲ್ಲಿ ಕತ್ತಿಗೆ ಶಾಕ್ ಕೊಟ್ಟ ಜಾರಕಿಹೊಳಿ ಬ್ರದರ್ಸ್. ಹುಕ್ಕೇರಿಯಲ್ಲಿ ಕತ್ತಿ ಪ್ರಭಾವವನ್ನು ಕುಗ್ಗಿಸಲು ಜಾರಕಿಹೊಳಿ ತಂತ್ರವನ್ನು ಮಾಡಿದ್ದಾರೆ. ಸವದಿ ಬಳಿಕ ರಮೇಶ್ ಕತ್ತಿಗೂ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯ ಕನಸು ಕಂಡಿದ್ದ ಸವದಿಗೆ ಶಾಕ್ ಕೊಟ್ಟ ರಾಹುಲ್ ಜಾರಕಿಹೊಳಿ ನೇಮಕ ಮಾಡಿದರು. ಈಗ ಕತ್ತಿ ಕ್ಷೇತ್ರದ ರಾಜೇಂದ್ರ ಪಾಟೀಲ್ಗೆ ನಿರ್ದೇಶಕ ಪಟ್ಟವನ್ನು ಕಟ್ಟಿದ್ದಾರೆ. ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ವಿಚಾರದಲ್ಲೂ ಕೂಡ ಕೈ ಹಾಕಿದ್ದ ಜಾರಕಿಹೊಳಿ ಬ್ರದರ್ಸ್. ಆ ವೇಳೆ ಜಾರಕಿಹೊಳಿ ಬ್ರದರ್ಸ್ ಕಣಕ್ಕಿಳಿಸಿದ 15 ಅಭ್ಯರ್ಥಿಗಳಿಗೆ ಸೋಲಿನ ರುಚಿಯನ್ನು ಕತ್ತಿ ತೋರಿಸಿದ್ರು. ಬಳಿಕ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಹುಕ್ಕೇರಿಗೆ ಎಂಟ್ರಿ ಕೊಟ್ಟಿದ್ದ ಜಾರಕಿಹೊಳಿ ಬ್ರದರ್ಸ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಾಟಾತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಏನಿದು ಇವರಿಬ್ಬರ ನಡುವಿನ ವಾರ್ ಹೆಂಗ್ ನಡೀತಿದೆ? ವೈಯಕ್ತಿಕವಾಗಿ ಏನಾದರೂ ಇದು ತಿರುಗಿದೆಯಾ? ಹೇಗೆ ಏನು ಎತ್ತ ಮೈಲಾರಿ? ಖಂಡಿತ ರಂಜಿತ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಏನು ಹಗ್ಗ ಜಗ್ಗಾಟ ಮತ್ತೆ ಮುಂದುವರೆದಿರುವಂತದ್ದು. ಇಲ್ಲಿ ಪ್ರತಿಷ್ಠೆಯ ಕಣವಾಗಿ ಜಾರಕಿಹೊಳಿ ಬ್ರದರ್ಸ್ ತೆಗೆದುಕೊಂಡ್ರೆ ಅದಕ್ಕೆ ವಿರುದ್ಧವಾಗಿ ಕತ್ತಿ ಮತ್ತು ಸೌದಿ ಅವರಿದ್ರು. ಈಗ ಅವರಿಗೆ ಕತ್ತಿ ಅಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಕತ್ತಿ ಮತ್ತು ಸೌದಿಗೆ ಶಾಕ್ ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಯಶಸ್ವಿ ಆಗಿರುವಂತದ್ದು. ಈಗ ಮತ್ತೆ ಕತ್ತಿ ಕೋರ್ಟ್ಗೆ ಏನು ಜಾರಕಿಹೊಳಿ ಬ್ರದರ್ಸ್ ಈಗ ಕೈ ಹಾಕಿರುವಂತದ್ದು. ಪ್ರಮುಖವಾಗಿ ರಮೇಶ್ ಕತ್ತಿ ಅವರ ವಿರುದ್ಧ ಸೋತಂತ ಅಂದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಸೋತಂತ ರಾಜೇಂದ್ರ ಪಾಟೀಲ್ ಅವರಿಗೆ ಮತ್ತೆ ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕ ಪಟ್ಟವನ್ನ ಕೂಡ ಈಗ ಕೊಟ್ಟಿರುವಂತದ್ದು. ಅವರು ಕೂಡ ಹುಕ್ಕೇರಿ ತಾಲೂಕಿನವರು ಕೂಡ, ಜೊತೆಗೆ ಆ ಮೂಲಕ ಅಂದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಏನು ಬೋರ್ಡ್ಗೆ ಏನು ರಾಜೇಂದ್ರ ಪಾಟೀಲ್ ಅವರು ಸದ್ಯ ಆಯ್ಕೆ ಆಗ್ತಾರೆ. ಸಹಕಾರ ಕ್ಷೇತ್ರದಲ್ಲಿ ಈ ಒಂದು ಹಗ್ಗ ಜಗ್ಗಾಟ ಏನಿದೆ ಇದು ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ನಡುವಿನ ಹಗ್ಗ ಜಗ್ಗಾಟ ಮತ್ತೆ ಮುಂದುವರೆದಿರುವುದು. ಹೆಸ್ಕಾಂ ಚುನಾವಣೆ ಇರ್ಬೋದು, ಇದಾದ ನಂತರ ಡಿಸಿಸಿ ಬ್ಯಾಂಕ್ ವಿಚಾರ ಇರ್ಬೋದು, ಸಾಕಷ್ಟು ಪ್ರತಿಷ್ಠೆಯಾಗಿ ಏನು ಎರಡೂ ಕುಟುಂಬಗಳ ಪ್ರತಿಷ್ಠೆಯಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಹುಕ್ಕೇರಿಯ ಹೆಸ್ಕಾಂ ಚುನಾವಣೆಯಲ್ಲಿ ಹೀನಾಯವಾಗಿ ಜಾರಕಿಹೊಳಿ ಬ್ರದರ್ಸ್ ಸೋತು ಹೋಗಿದ್ರು. ಅಲ್ಲಿ 15 ಕ್ಷೇತ್ರ ಏನಿತ್ತು 15 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಜಾರಕಿಹೊಳಿ ಕುಟುಂಬಕ್ಕೆ ಸೋಲಿನ ರುಚಿಯನ್ನ ಏನು ರಮೇಶ್ ಕತ್ತಿ ಅವರು ಸೋತಿದ್ರು. ಇದಾದ ನಂತರ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಬರುತ್ತೆ. ಆ ಒಂದು ಚುನಾವಣೆಯಲ್ಲಿ ಮತ್ತೆ ಪುಟಿದೆಲ್ಲುವ ಕೆಲಸವನ್ನ ಜಾರಕಿಹೊಳಿ ಬ್ರದರ್ಸ್ ಮಾಡುವಂಥದ್ದು. ಸದ್ಯ ಈಗ 2ರಲ್ಲಿ ಏನು ಗೆದ್ದಂತ ಕತ್ತಿಗೆ ಈಗ ಮತ್ತೆ ಏನು ಶಾಕ್ ಅನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಏನು ಹುಕ್ಕೇರಿಯ ಹೆಸ್ಕಾಂ ಚುನಾವಣೆ ನಂತರ ಅವರು ಡಿಸಿಸಿ ಬ್ಯಾಂಕ್ ನಲ್ಲಿ ಗೆಲ್ತಾರೆ. ಅಂದ್ರೆ 2 ಚುನಾವಣೆಯಲ್ಲಿ ಭರ್ಜರಿ ಆದಂತ ಗೆಲುವನ್ನು ಕಾಣ್ತಾರೆ. ಆದ್ರೆ ಅವರ ವಿರುದ್ಧ ಹೇಗಾದ್ರೂ ಮಾಡಿ ಅಂದ್ರೆ ಆ ಕ್ಷೇತ್ರದಲ್ಲಿ ಅದನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋದ್ರಲ್ಲಿ ಸಾಕಷ್ಟು ಪ್ರಯತ್ನವನ್ನ ಕೂಡ ಜಾರಕಿಹೊಳಿ ಬ್ರದರ್ಸ್ ತೆಗೆದುಕೊಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಈಗ ಮತ್ತೆ ಏನು ರಾಜೇಂದ್ರ ಪಾಟೀಲ್ ಅವ್ರನ್ನ ಏನು ನಾಮ ನಿರ್ದೇಶನ ಮಾಡುವ ಮೂಲಕ ಅಲ್ಲಿ ಕೂಡ ಜಾರಕಿಹೊಳಿ ಏನು ಕತ್ತಿ ಕೋಟೆಗೆ ಲಗ್ಗೆಯನ್ನ ಜಾರಕಿಹೊಳಿ ಬ್ರದರ್ಸ್ ಇಟ್ಟಿರುವಂತದ್ದು. ಆದ್ರೆ ನಿರಂತರವಾಗಿ ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಮುಂದುವರೆದಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ವರ್ಸಸ್ ಕತ್ತಿ ರಮೇಶ್ ಕತ್ತಿ ವಿರುದ್ಧ ಸೋತ ನಾಯಕನಿಗೆ ಪಟ್ಟವನ್ನ ಕಟ್ಟಿರೋದು. ಈಗ ಬೆಳಗಾವಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ಅನ್ನೋ ರೀತಿಯಲ್ಲಾಗಿದೆ. ರಾಜೇಂದ್ರ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟವನ್ನ ಕಟ್ಟಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ರಾಜೇಂದ್ರ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಕತ್ತಿ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ 3 ತಿಂಗಳಲ್ಲಿ ಮೂರು ಸಲ ವಾರ್ ಆಗಿದೆ. 2ರಲ್ಲಿ ಕತ್ತಿಗೆ ಶಾಕ್ ಕೊಟ್ಟ ಜಾರಕಿಹೊಳಿ ಬ್ರದರ್ಸ್. ಹುಕ್ಕೇರಿಯಲ್ಲಿ ಕತ್ತಿ ಪ್ರಭಾವವನ್ನು ಕುಗ್ಗಿಸಲು ಜಾರಕಿಹೊಳಿ ತಂತ್ರವನ್ನು ಮಾಡಿದ್ದಾರೆ. ಸವದಿ ಬಳಿಕ ರಮೇಶ್ ಕತ್ತಿಗೂ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯ ಕನಸು ಕಂಡಿದ್ದ ಸವದಿಗೆ ಶಾಕ್ ಕೊಟ್ಟ ರಾಹುಲ್ ಜಾರಕಿಹೊಳಿ ನೇಮಕ ಮಾಡಿದರು. ಈಗ ಕತ್ತಿ ಕ್ಷೇತ್ರದ ರಾಜೇಂದ್ರ ಪಾಟೀಲ್ಗೆ ನಿರ್ದೇಶಕ ಪಟ್ಟವನ್ನು ಕಟ್ಟಿದ್ದಾರೆ. ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ವಿಚಾರದಲ್ಲೂ ಕೂಡ ಕೈ ಹಾಕಿದ್ದ ಜಾರಕಿಹೊಳಿ ಬ್ರದರ್ಸ್. ಆ ವೇಳೆ ಜಾರಕಿಹೊಳಿ ಬ್ರದರ್ಸ್ ಕಣಕ್ಕಿಳಿಸಿದ 15 ಅಭ್ಯರ್ಥಿಗಳಿಗೆ ಸೋಲಿನ ರುಚಿಯನ್ನು ಕತ್ತಿ ತೋರಿಸಿದ್ರು. ಬಳಿಕ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಹುಕ್ಕೇರಿಗೆ ಎಂಟ್ರಿ ಕೊಟ್ಟಿದ್ದ ಜಾರಕಿಹೊಳಿ ಬ್ರದರ್ಸ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಾಟಾತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಏನಿದು ಇವರಿಬ್ಬರ ನಡುವಿನ ವಾರ್ ಹೆಂಗ್ ನಡೀತಿದೆ? ವೈಯಕ್ತಿಕವಾಗಿ ಏನಾದರೂ ಇದು ತಿರುಗಿದೆಯಾ? ಹೇಗೆ ಏನು ಎತ್ತ ಮೈಲಾರಿ?
ಖಂಡಿತ ರಂಜಿತ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಏನು ಹಗ್ಗ ಜಗ್ಗಾಟ ಮತ್ತೆ ಮುಂದುವರೆದಿರುವಂತದ್ದು. ಇಲ್ಲಿ ಪ್ರತಿಷ್ಠೆಯ ಕಣವಾಗಿ ಜಾರಕಿಹೊಳಿ ಬ್ರದರ್ಸ್ ತೆಗೆದುಕೊಂಡ್ರೆ ಅದಕ್ಕೆ ವಿರುದ್ಧವಾಗಿ ಕತ್ತಿ ಮತ್ತು ಸೌದಿ ಅವರು ಇದ್ರು. ಈಗ ಅವರಿಗೆ ಕತ್ತಿ ಅಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಕತ್ತಿ ಮತ್ತು ಸೌದಿಗೆ ಶಾಕ್ ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಯಶಸ್ವಿ ಆಗಿರುವಂತದ್ದು. ಈಗ ಮತ್ತೆ ಕತ್ತಿ ಕೋರ್ಟ್ಗೆ ಏನು ಜಾರಕಿಹೊಳಿ ಬ್ರದರ್ಸ್ ಈಗ ಕೈ ಹಾಕಿರುವಂತದ್ದು. ಪ್ರಮುಖವಾಗಿ ರಮೇಶ್ ಕತ್ತಿ ಅವರ ವಿರುದ್ಧ ಸೋತಂತ ಅಂದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಸೋತಂತ ರಾಜೇಂದ್ರ ಪಾಟೀಲ್ ಅವರಿಗೆ ಮತ್ತೆ ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕ ಪಟ್ಟವನ್ನ ಕೂಡ ಈಗ ಕೊಟ್ಟಿರುವಂತದ್ದು. ಅವರು ಕೂಡ ಹುಕ್ಕೇರಿ ತಾಲೂಕಿನವರು ಕೂಡ, ಜೊತೆಗೆ ಆ ಮೂಲಕ ಅಂದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಏನು ಬೋರ್ಡ್ಗೆ ಏನು ರಾಜೇಂದ್ರ ಪಾಟೀಲ್ ಅವರು ಸದ್ಯ ಆಯ್ಕೆ ಆಗ್ತಾರೆ. ಸಹಕಾರ ಕ್ಷೇತ್ರದಲ್ಲಿ ಈ ಒಂದು ಹಗ್ಗ ಜಗ್ಗಾಟ ಏನಿದೆ ಇದು ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ನಡುವಿನ ಹಗ್ಗ ಜಗ್ಗಾಟ ಮತ್ತೆ ಮುಂದುವರೆದಿರುವುದು. ಹೆಸ್ಕಾಂ ಚುನಾವಣೆ ಇರ್ಬೋದು, ಇದಾದ ನಂತರ ಡಿಸಿಸಿ ಬ್ಯಾಂಕ್ ವಿಚಾರ ಇರ್ಬೋದು, ಸಾಕಷ್ಟು ಪ್ರತಿಷ್ಠೆಯಾಗಿ ಏನು ಎರಡೂ ಕುಟುಂಬಗಳ ಪ್ರತಿಷ್ಠೆಯಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಹುಕ್ಕೇರಿಯ ಹೆಸ್ಕಾಂ ಚುನಾವಣೆಯಲ್ಲಿ ಹೀನಾಯವಾಗಿ ಜಾರಕಿಹೊಳಿ ಬ್ರದರ್ಸ್ ಸೋತು ಹೋಗಿದ್ರು. ಅಲ್ಲಿ 15 ಕ್ಷೇತ್ರ ಏನಿತ್ತು 15 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಜಾರಕಿಹೊಳಿ ಕುಟುಂಬಕ್ಕೆ ಸೋಲಿನ ರುಚಿಯನ್ನ ಏನು ರಮೇಶ್ ಕತ್ತಿ ಅವರು ಸೋತಿದ್ರು. ಇದಾದ ನಂತರ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಬರುತ್ತೆ. ಆ ಒಂದು ಚುನಾವಣೆಯಲ್ಲಿ ಮತ್ತೆ ಪುಟಿದೆಲ್ಲುವ ಕೆಲಸವನ್ನ ಜಾರಕಿಹೊಳಿ ಬ್ರದರ್ಸ್ ಮಾಡುವಂಥದ್ದು. ಸದ್ಯ ಈಗ 2ರಲ್ಲಿ ಏನು ಗೆದ್ದಂತ ಕತ್ತಿಗೆ ಈಗ ಮತ್ತೆ ಏನು ಶಾಕ್ ಅನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಏನು ಹುಕ್ಕೇರಿಯ ಹೆಸ್ಕಾಂ ಚುನಾವಣೆ ನಂತರ ಅವರು ಡಿಸಿಸಿ ಬ್ಯಾಂಕ್ ನಲ್ಲಿ ಗೆಲ್ತಾರೆ. ಅಂದ್ರೆ 2 ಚುನಾವಣೆಯಲ್ಲಿ ಭರ್ಜರಿ ಆದಂತ ಗೆಲುವನ್ನು ಕಾಣ್ತಾರೆ. ಆದ್ರೆ ಅವರ ವಿರುದ್ಧ ಹೇಗಾದ್ರೂ ಮಾಡಿ ಅಂದ್ರೆ ಆ ಕ್ಷೇತ್ರದಲ್ಲಿ ಅದನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋದ್ರಲ್ಲಿ ಸಾಕಷ್ಟು ಪ್ರಯತ್ನವನ್ನ ಕೂಡ ಜಾರಕಿಹೊಳಿ ಬ್ರದರ್ಸ್ ತೆಗೆದುಕೊಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಈಗ ಮತ್ತೆ ಏನು ರಾಜೇಂದ್ರ ಪಾಟೀಲ್ ಅವ್ರನ್ನ ಏನು ನಾಮ ನಿರ್ದೇಶನ ಮಾಡುವ ಮೂಲಕ ಅಲ್ಲಿ ಕೂಡ ಜಾರಕಿಹೊಳಿ ಏನು ಕತ್ತಿ ಕೋಟೆಗೆ ಲಗ್ಗೆಯನ್ನ ಜಾರಕಿಹೊಳಿ ಬ್ರದರ್ಸ್ ಇಟ್ಟಿರುವಂತದ್ದು. ಆದ್ರೆ ನಿರಂತರವಾಗಿ ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಏನಿದೆ ಮುಂದುವರೆದಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ವರ್ಸಸ್ ಕತ್ತಿ, ರಮೇಶ್ ಕತ್ತಿ ವಿರುದ್ಧ ಸೋತ ನಾಯಕನಿಗೆ ಪಟ್ಟವನ್ನ ಕಟ್ಟಿರೋದು. ಈಗ ಬೆಳಗಾವಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ಅನ್ನೋ ರೀತಿಯಲ್ಲಾಗಿದೆ. ರಾಜೇಂದ್ರ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟವನ್ನ ಕಟ್ಟಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ರಾಜೇಂದ್ರ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಕತ್ತಿ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ 3 ತಿಂಗಳಲ್ಲಿ ಮೂರು ಸಲ ವಾರ್ ಆಗಿದೆ. 2ರಲ್ಲಿ ಕತ್ತಿಗೆ ಶಾಕ್ ಕೊಟ್ಟ ಜಾರಕಿಹೊಳಿ ಬ್ರದರ್ಸ್. ಹುಕ್ಕೇರಿಯಲ್ಲಿ ಕತ್ತಿ ಪ್ರಭಾವವನ್ನು ಕುಗ್ಗಿಸಲು ಜಾರಕಿಹೊಳಿ ತಂತ್ರವನ್ನ ಮಾಡಿದ್ದಾರೆ. ಸವದಿ ಬಳಿಕ ರಮೇಶ್ ಕತ್ತಿಗೂ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯ ಕನಸು ಕಂಡಿದ್ದ ಸವದಿಗೆ ಶಾಕ್ ಕೊಟ್ಟ ರಾಹುಲ್ ಜಾರಕಿಹೊಳಿ ನೇಮಕ ಮಾಡಿದ್ರು. ಈಗ ಕತ್ತಿ ಕ್ಷೇತ್ರದ ರಾಜೇಂದ್ರ ಪಾಟೀಲ್ಗೆ ನಿರ್ದೇಶಕ ಪಟ್ಟವನ್ನು ಕಟ್ಟಿದ್ದಾರೆ. ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ವಿಚಾರದಲ್ಲೂ ಕೂಡ ಕೈ ಹಾಕಿದ್ದ ಜಾರಕಿಹೊಳಿ ಬ್ರದರ್ಸ್. ಆ ವೇಳೆ ಜಾರಕಿಹೊಳಿ ಬ್ರದರ್ಸ್ ಕಣಕ್ಕಿಳಿಸಿದ 15 ಅಭ್ಯರ್ಥಿಗಳಿಗೆ ಸೋಲಿನ ರುಚಿಯನ್ನ ಕತ್ತಿ ತೋರಿಸಿದ್ರು. ಬಳಿಕ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಹುಕ್ಕೇರಿಗೆ ಎಂಟ್ರಿ ಕೊಟ್ಟಿದ್ದ ಜಾರಕಿಹೊಳಿ ಬ್ರದರ್ಸ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಾಟಾತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಏನಿದು ಇವರಿಬ್ಬರ ನಡುವಿನ ವಾರ್ ಹೆಂಗ್ ನಡೀತಿದೆ? ವೈಯಕ್ತಿಕವಾಗಿ ಏನಾದರೂ ಇದು ತಿರುಗಿದ್ಯಾ, ಹೇಗೆ ಏನು ಎತ್ತ? ಮೈಲಾರಿ, ಖಂಡಿತ ರಂಜಿತ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನ ಏನು ಹಗ್ಗ ಜಗ್ಗಾಟ ಮತ್ತೆ ಮುಂದುವರೆದಿರುವಂತದ್ದು. ಇಲ್ಲಿ ಪ್ರತಿಷ್ಠೆಯ ಕಣವಾಗಿ ಜಾರಕಿಹೊಳಿ ಬ್ರದರ್ಸ್ ತೆಗೆದುಕೊಂಡ್ರೆ ಅದಕ್ಕೆ ವಿರುದ್ಧವಾಗಿ ಕತ್ತಿ ಮತ್ತು ಸೌದಿ ಅವರು ಇದ್ರು. ಈಗ ಅವರಿಗೆ ಕತ್ತಿ ಅಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಕತ್ತಿ ಮತ್ತು ಸೌದಿಗೆ ಶಾಕ್ ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಯಶಸ್ವಿ ಆಗಿರುವಂತದ್ದು. ಈಗ ಮತ್ತೆ ಕತ್ತಿ ಕೋರ್ಟ್ಗೆ ಏನು ಜಾರಕಿಹೊಳಿ ಬ್ರದರ್ಸ್ ಈಗ ಕೈ ಹಾಕಿರುವಂತದ್ದು. ಪ್ರಮುಖವಾಗಿ ರಮೇಶ್ ಕತ್ತಿ ಅವರ ವಿರುದ್ಧ ಸೋತಂತ ಅಂದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಸೋತಂತ ರಾಜೇಂದ್ರ ಪಾಟೀಲ್ ಅವರಿಗೆ ಮತ್ತೆ ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕ ಪಟ್ಟವನ್ನ ಕೂಡ ಈಗ ಕೊಟ್ಟಿರುವಂತದ್ದು. ಅವರು ಕೂಡ ಹುಕ್ಕೇರಿ ತಾಲೂಕಿನವರು ಕೂಡ, ಜೊತೆಗೆ ಆ ಮೂಲಕ ಅಂದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಏನು ಬೋರ್ಡ್ಗೆ ಏನು ರಾಜೇಂದ್ರ ಪಾಟೀಲ್ ಅವರು ಸದ್ಯ ಆಯ್ಕೆ ಆಗ್ತಾರೆ. ಸಹಕಾರ ಕ್ಷೇತ್ರದಲ್ಲಿ ಈ ಒಂದು ಹಗ್ಗ ಜಗ್ಗಾಟ ಏನಿದೆ ಇದು ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ನಡುವಿನ ಹಗ್ಗ ಜಗ್ಗಾಟ ಮತ್ತೆ ಮುಂದುವರೆದಿರುವುದು. ಹೆಸ್ಕಾಂ ಚುನಾವಣೆ